ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್ ನೇರ ಸಂಪರ್ಕದಲ್ಲಿ. ಎಸ್ ವಿವೇಕ್, ಈ ರೀತಿಯಾಗಿ ಘಟನೆ ಬೆಳಕಿಗೆ ಬಂದಿದ್ದು ಯಾವಾಗ, ಮತ್ತೆ ಈ ಬೆಂಗಳೂರಿನಿಂದ ಕುತ್ಕೊಂಡು ಮಂಗಳೂರಿನಲ್ಲಿ ಮಹಿಳೆಗೆ ಮೋಸ ಮಾಡಿರುವಂತದ್ದು, ಈ ಕುರಿತಾಗಿ ಏನೆಲ್ಲ ಅಪ್ಡೇಟ್ ಇದೆ? ಎಸ್ ಗಂಗಾ, ಈಗಾಗಲೇ ಏನು ಯಾರಿಸ್ವಾಮಿ ಅನ್ನೋ ವ್ಯಕ್ತಿಯು 5 ಕೋಟಿ ರೂಪಾಯಿ ಕೇಳಿದ್ರು, MLC ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಮಹಿಳೆಗೆ ಅಂತ ಹೇಳಿ ಇವತ್ತು ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ FIR ಕೂಡ ಆಗಿದೆ. 3 ಜನ ಆರೋಪಿಗಳ ಮೇಲೆ ಕೂಡ FIR ದಾಖಲಾಗಿರ್ತಕ್ಕಂಥದ್ದು. ಯಾರಿಸ್ವಾಮಿ ಜೊತೆಗೆ ಬಸವರಾಜು ಮತ್ತು ಅವರ ಆಪ್ತರಾಗಿರುವಂಥ ಇನ್ನೊಬ್ಬರ ಮೇಲೆ ಕೂಡ 3 ಜನರ ಮೇಲೆ ಕೂಡ ಈಗಾಗಲೇ FIR ದಾಖಲಾಗಿರ್ತಕ್ಕಂಥದ್ದು. ಹಲಸೂರು ಪೊಲೀಸ್ ಠಾಣೆಯಲ್ಲೂ ಕೂಡ ಇದರ ಬಗ್ಗೆ ದೂರು ನೀಡಿರ್ತಕ್ಕಂಥದ್ದು. ಮೊದಲಿಗೆ ನೀವು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತೀರಾ, ಜನಕ್ಕೆ ಸಾಕಷ್ಟು ಸಹಾಯಗಳನ್ನು ಮಾಡ್ತೀರಾ, ನೀವು ಯಾಕೆ MLC ಆಗಬಾರ್ದು ಅಂತ ಹೇಳಿ ಆ ಮಹಿಳೆಯಲ್ಲಿ ಒಂದು ಆಸೆಯನ್ನು ಕೂಡ ಹುಟ್ಟಿಸ್ತಕ್ಕಂಥದ್ದು. ಅದಾದ ಬಳಿಕ ಮಹಿಳೆಗೆ ಒಂದಿಷ್ಟು ಹಣದ ಆಸೆ ಕೂಡ ತೋರಿಸ್ತಕ್ಕಂಥದ್ದು. ಹಣ ಕೊಟ್ಟರೆ ನಿಮಗೆ MLC ಸ್ಥಾನಮಾನ ಸಿಗುತ್ತೆ ಅಂತ ಕೂಡ ಅವ್ರ ಜೊತೆ ಒಂದಿಷ್ಟು ಚರ್ಚೆಗಳು ಕೂಡ ಆಗುತ್ತೆ. ಅದಾದ ಬಳಿಕ MLC ಆದ ಬಳಿಕ ನೀವು ಕೂಡ ಹಣ ಮತ್ತೆ ಪಡೆದುಕೊಳ್ಬಹುದು ಅನ್ನೋ ಒಂದಿಷ್ಟು ವಿಚಾರಗಳ ಪೈಕಿ ಅವರ ಜೊತೆ ಚರ್ಚೆಗಳು ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ 5 ಕೋಟಿ ಕೊಡಿ, ನನ್ನ ಜೊತೆ ಎಲ್ಲ ರಾಜ್ಯದ ನಾಯಕರಾಗಿರ್ಬೋದು ಮತ್ತು ದೇಶದಲ್ಲಿರ್ತಕ್ಕಂಥ ಪ್ರಭಾವಿ ನಾಯಕರು ಕೂಡ ಸಾಕಷ್ಟು ಜನ ನನ್ನ ಸಂಪರ್ಕದಲ್ಲಿರ್ತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ, ನಾನು ನಿಮಗೆ MLC ಮಾಡಿಸ್ತೀನಿ, ನೀವು ಯಾಕೆ MLC ಆಗಬಾರ್ದು ಅನ್ನೋ ಒಂದು ಆಸೆಯನ್ನು ಹುಟ್ಟಿಸ್ತಕ್ಕಂಥದ್ದು. ಅದಾದ ಬಳಿಕ 5 ಕೋಟಿಯನ್ನು ಕೇಳ್ತಾರೆ. 5 ಕೋಟಿ ಕೊಡಿ, ನಾನು ಸುಲಭವಾಗಿ ನಿಮಗೆ MLC ಟಿಕೆಟನ್ನು ಕೊಡಿಸ್ತೀನಿ, ಅದೇ ರೀತಿಯಾಗಿ ನೀವು MLC ಆಗಿ ಆಯ್ಕೆ ಆಗೋದಕ್ಕೂ ಕೂಡ ನಾನು ಎಲ್ಲ ರೀತಿಯಾದ ವ್ಯವಸ್ಥೆಗಳನ್ನು ಕೂಡ ನಾನು ಕ್ಲಿಯರ್ ಆಗಿ ಮಾಡ್ತೀನಿ ಅಂತ ಹೇಳಿ 5 ಕೋಟಿಯನ್ನು ಕೇಳ್ತಕ್ಕಂಥದ್ದು. ಅದಾದ ಬಳಿಕ ಮಹಿಳೆ ನನ್ನ ಬಳಿ 5 ಕೋಟಿ ಇಲ್ಲ ಅಂತ ಹೇಳ್ತಾರೆ. ಅದಾದ ಬಳಿಕ ಮತ್ತೆ 1,50,00,000ವನ್ನಾದರೂ ಕನಿಷ್ಠ ನೀವು ರೆಡಿ ಮಾಡ್ಕೊಳ್ಳಿ, ನಾನು MLCಯನ್ನು ನಿಮಗೆ ಮಾಡಿಸ್ತೀನಿ ಅನ್ನೋ ಒಂದಿಷ್ಟು ಲೆಕ್ಕಾಚಾರದ ಪೈಕಿ ಆ ವ್ಯಕ್ತಿ ಕೂಡ ಹೇಳ್ತಾರೆ. ಅದಾದ ಬಳಿಕ 1.5 ಕೋಟಿಯನ್ನು ಕೂಡ ಸದ್ಯದ ಮಟ್ಟಿಗೆ ನಾನು ಕೊಟ್ಟಿದ್ದೇನೆ ಅಂತ ಕೂಡ ದೂರಿನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಜೊತೆಗೆ AICC ಒಂದಿಷ್ಟು ನಾಯಕರನ್ನ ಕೂಡ ನಾನು ಭೇಟಿ ಮಾಡಿಸೋದಕ್ಕೆ ನಿಮಗೆ ದೆಹಲಿಗೆ ಕರೆದೊಯ್ತೀನಿ ಅನ್ನೋ ಒಂದಿಷ್ಟು ಸಾಕಷ್ಟು ದಿನಗಳಿಂದ ಕೂಡ ಆ ವ್ಯಕ್ತಿ ಕಂಪ್ಲೀಟ್ಲಿ ಆ ಮಹಿಳೆಗೆ ಆಸೆಯನ್ನು ತೋರಿಸ್ತಕ್ಕಂಥದ್ದು, ನಿಮಗೆ MLC ನಾನು ಮಾಡ್ತೀನಿ ಅಂತ. ಈಗ ಸದ್ಯದ ಮಟ್ಟಿಗೆ ಆ ಪ್ರಕರಣ ಕೂಡ ದೂರು ದಾಖಲಾಗಿರ್ತಕ್ಕಂಥದ್ದು. ಇನ್ನು ತನಿಖೆ ಕೂಡ ಯಾವ ರೀತಿಯಾಗುತ್ತೆ, ನಿಜಕ್ಕೂ ಕೂಡ ಆ ವ್ಯಕ್ತಿ ಅಷ್ಟು ಹಣವನ್ನು ಪಡೆದುಕೊಂಡ್ರ, ಯಾವ ರೀತಿಯಾಗಿ ಪಡೆದುಕೊಂಡ್ರು ಅಂತ ಸದ್ಯದ ಮಟ್ಟಿಗೆ ಆ ಮಹಿಳೆ ಹೇಳಿರ್ತಕ್ಕಂಥ ಪ್ರಕಾರವಾಗಿ ನೋಡ್ತಾ ಹೋದ್ರೆ ಹಣವನ್ನು ಕ್ಯಾಶ್ನ ಮೂಲಕ ಕೊಟ್ಟಿದ್ದೀವಿ ಅಂತ ಕೂಡ ಆ ಮಹಿಳೆ ಹೇಳ್ಕೊಂಡಿರ್ತಕ್ಕಂಥದ್ದು. ಅದು ಕೂಡ ಯಾವ ರೀತಿ KC ಜನರಲ್ ಆಸ್ಪತ್ರೆಯ ಬಳಿ ನಾವು ಕ್ಯಾಶನ್ನು ಕೊಟ್ಟಿದ್ದೇವೆ ಅಂತ ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು. ಆದರೆ ಇದಕ್ಕೆ ಯಾವ ರೀತಿಯಾಗಿ ತನಿಖೆ ನಡೆಸ್ತಾರೆ ಪೊಲೀಸರು, ನಿಜಕ್ಕೂ ಕೂಡ ಇದಕ್ಕೆ ಯಾವ ರೀತಿ ಅದಾದ ಸತ್ಯವಾದಂಥ ಎವಿಡೆನ್ಸ್ ಇದೆಯಾ, ಆ ಮಹಿಳೆ ಯಾವ ರೀತಿಯಾಗಿ ದೂರನ್ನು ಕೊಟ್ಟಿದ್ದಾರೆ ಅಂತ ಕೂಡ ಇದರ ಬಗ್ಗೆ ಇನ್ನೂ ಹೆಚ್ಚು ತನಿಖೆ ಕೂಡ ಆಗಬೇಕಾಗಿರ್ತಕ್ಕಂಥದ್ದು. ಅದಾದ ಬಳಿಕ ಸತ್ಯಾಸತ್ಯತೆ ಕೂಡ ಹೊರಗೆ ಬರುವಂಥ ಎಲ್ಲ ಸಾಧ್ಯತೆಗಳಿದೆ ಗಂಗಾ. ಎಸ್, ಮತ್ತೆ ಸಂಪರ್ಕ ಮಾಡ್ತೀನಿ ಲೈನ್ ನಲ್ಲಿ ವಿವೇಕ್. ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇರುವಂತದ್ದು.